ಸೂರ್ಯಕಾಂತಿ. ಅಲ್ಲೇ ನಿಂತ್ಕೊಳ್ಳಮ್ಮ. ಯಾಕೆ ಅರ್ಚಕ್ರೆ, ನಾನು ಕುಂಕುಮಾರ್ಚನೆ ಮಾಡಿಸ್ಬೇಕು? ಗೊತ್ತಾಯ್ತು, ಅದೇನ್ ಮಾಡ್ಬೇಕಂತ ಹೇಳಿ ನಾವೇ ಮಾಡ್ಕೊಂಡ್ ಬರ್ತೀವಿ. ಯಾಕೆ, ನಾನು ಒಳಗೆ ಹೋಗೋ ಹಾಗಿಲ್ವಾ? ಇಲ್ಲಮ್ಮ, ಶುಕ್ರವಾರ ಒಳಗಡೆ ಯಾರನ್ನೂ ಬಿಡಬಾರ್ದು ಅಂತ ಆಡಳಿತ ಮಂಡಳಿಯವರು ಹೇಳ್ಬಿಟ್ಟಿದ್ದಾರೆ. ಯಾಕೆ ಹೀಗೆ ಹೇಳ್ತಿದ್ದೀರಾ? ಎಷ್ಟೊಂದು ಸಲ ನಾನು ಒಳಗಡೆ ಹೋಗಿದ್ದೀನಿ. ಇವತ್ತು ಮಾತ್ರ ಏನು ಹೊಸ ಕ್ರಮ? ಹೊಸದೇನಿಲ್ಲ, ಇವತ್ತು ದೇವರಿಗೆ ವಿಶೇಷ ಪೂಜೆ, ಮೈಲ್ಗೆ ಆಗೋ ಹೋಗಿಲ್ಲ. ರಮಣ, ಎಂದಣಿ? ಬೆಳಿಗ್ಗೆ ನೋಡಿದಾಗ ಕಾರಿತ್ತು, ಈಗಿಲ್ಲ. ಯಾರು ತಗೊಂಡು ಹೋದ್ರು ಅಂತ ನೀನೇನಾದ್ರು ನೋಡಿದ್ಯಾ? ಆಗ್ಲೇ ಅಮ್ಮವ್ರು ದೇವಸ್ಥಾನಕ್ಕೆ ತಗೊಂಡೋದ್ರಲ್ಲ ದಣಿ. ಅಮ್ಮ ಅವರ? ಏಯ್, ನಾನು ಇಲ್ಲೇ ಇದ್ದೀನಲ್ಲೋ. ನೀವಲ್ಲ, ಸಣ್ಣಮ್ಮವರು. ಸುಶೀಲಣ್ಣ ಅವ್ರು ಯಾವ್ದೋ ಪೂಜೆಗೆ ಹೋದ್ರು ಅಂತಲ್ಲ ಅಮ್ಮ ಹೇಳಿದ್ರು? ಅವರಲ್ಲ, ಚಿಕ್ಕಮ್ಮವರು. ಸರಿಯಾಗಿ ಹೇಳು, ಯಾರು ಅಂತ. ಪುಟ್ಟಮ್ಮ ಅಂದ್ರೆ ಕಾಂತಿಯಮ್ಮ. ನೋಡಿದೆನಮ್ಮ, ಕಾಂತಿ ಕಾರ್ ತಗೊಂಡು ಹೋಗಿದ್ದಾಳೆ. ಅಲ್ಲ, ತಗೊಂಡು ಹೋಗ್ಲಿ, ಬೇಡ ಅಂತಲ್ಲ. ಹೋಗೋದಕ್ಕೂ ಮುಂಚೆ ಮನೇಲಿ ಹಿರಿಯರಿದ್ದಾರೆ, ಅವ್ರಿಗೆ ಹೇಳಬೇಕು. ಗಂಡ ಅಂತ ಒಬ್ಬಿದ್ದಾನೆ, ಅವ್ನಿಗೆ ಹೇಳಬೇಕು. ಏನೂ ಇಲ್ವಾ? ನಿನ್ಗೇನಾರು ಹೇಳಿದ್ದೇನಾ? ಅಲ್ಲ ಪುಟ್ಟಣ, ಇವತ್ತೊಳ್ದೇನೋ ಹುಟ್ಟಬ್ಬ ಅಂತ ಗೊತ್ತಾಯ್ತು. ಹುಟ್ಟಬ್ಬ ಏನೋ? ಅದಕ್ಕೆ ಸಂತೆ ಕಟ್ಟೆ ಮನೆತನದ ಘನತೆ ಗೌರವನ ಎತ್ತಿಡಬೇಕಲ್ಲ, ಅದಕ್ಕೆ ಸ್ನೇಹಿತರು ಓದ್ದೂರು ಎಲ್ಲ ಬಂದಿರ್ತಾರಲ್ಲ, ಅದಕ್ಕೆ ಕಾರ್ ತಗೋದ. ಒಳ್ಳೆ ಕೆಲಸ ಮಾಡಿದ. ರವೀಂದ್ರ ಅವರೇ, ನನ್ನ ಹೆಸರಲ್ಲಿ ನೀವ್ಯಾಕೆ ಅರ್ಚನೆ ಮಾಡ್ತಿದ್ರಿ? ಇವತ್ತು ನಿನ್ನ ಹುಟ್ಟಿದಬ್ಬ, ನಿನಗೆ ಒಳ್ಳೇದಾಗಲಿ ಅಂತ ಮಾಡಿದ್ದೆ. ಅದು ಸರಿ, ಇವತ್ತು ನಾನು ಹುಟ್ಟಿದ ಹಬ್ಬ ಅಂತ ನಿಮಗೆ ಹೇಗೆ ನೆನಪಿತ್ತು? ಪ್ರತಿ ವರ್ಷ ನಾನು ನಿನಗೆ ವಿಶ್ ಮಾಡ್ತಾ ಇದ್ದೆ ತಾನೆ, ಈ ವರ್ಷನೂ ಹಾಗೆ. ಇದೆಲ್ಲ ಒಂದು ಪುಟ್ಟ ಕಾಣಿಕೆ. ನನಗಿದೆಲ್ಲ ಬೇಡ, ನಿಮ್ಮ ಹಾರೈಕೆ ಇದ್ರೆ ಸಾಕು. ಇದನ್ನು ಅಂತ ಒಂದು ಹಾರೈಕೆನೇ ಅಂತ ಅಂದ್ಕೊ. ನಿನ್ನ ಮುಂದಿನ ಜೀವನಕ್ಕೆ ಬೇಕಾಗೋ ಒಂದು ಸಂಗತಿ ಇದರಲ್ಲಿದೆ, ಬೇಡ ಅಂತ. ಆದರೂ ಇಷ್ಟೆಲ್ಲ ನೀವ್ಯಾಕೆ ಖರ್ಚು ಮಾಡೋದಕ್ಕೆ ಹೋದ್ರಿ? ನಾನೇನು ಖರ್ಚು ಮಾಡಿದ್ದೀನಿ, ಅಷ್ಟೊಂದು ಶ್ರೀಮಂತ ಅಲ್ಲ ನಾನು. ನೀನ್ ಯಾವಾಗ್ಲೂ ಬಂದೆ? ಸ್ವಲ್ಪ ಹೊತ್ತಾಯ್ತು. ಬರಲ್ಲ, ಅರ್ಚನೆ ಮಾಡ್ಸಲ್ಲ, ಅವಳು ಕಂಡ್ರೆ ಇಷ್ಟ ಇಲ್ಲ ಅಂತ ಹೇಳ್ತಿದ್ದೆ. ಏನ್ ಮಾಡೋದು? ಸಿಟ್ಟಲ್ಲಿ ಹೇಳಿದಲ್ಲ ನಿಜನಾ? ಅಲ್ವಾ ಮತ್ತೆ, ಸಿಟ್ಟು ಬಂದಾಗ ಏನೇನೋ ಹೇಳ್ತೀವಿ, ಪ್ರೀತಿ ಮುಂದೆ ಯಾವ ಸಿಟ್ಟು ನಿಲ್ಲಲ್ಲ. ಅಮ್ಮ, ನೀನೇನ್ ಕಮ್ಮಿನಾ? ನೀನು ಬರೋದಿಲ್ಲ ಅಂತ ಹೇಳ್ತಿದ್ದೆ. ಏನ್ ಮಾಡಕ್ಕಾಗತ್ತ? ಹೆತ್ತ ಕರಳಲ್ವಾ, ಎಷ್ಟೇ ದೂರ ಇದ್ರು ಸೆಳೆಯುತ್ತೆ. ಸಂಬಂಧ ಅಂದ್ರೆ ಹಾಗೇನೆ. ಬರ್ತಡೆ ಅಂತ ನನಗೆ ಹೇಳಬೇಕು ಅನ್ನಿಸ್ಲಿಲ್ಲ ಇವಳಿಗೆ. ಬೇರೆಯವ್ರಿಗೆಲ್ಲ ಹೇಳಿ ಕಳ್ಸ್ಕೊಳ್ಳೋದಕ್ಕಾಗುತ್ತೆ, ನನಗೆ ಮಾತ್ರ ಹೇಳಿಲ್ಲ. ಕಾಂತಿ, ಏನ್ ಯೋಚನೆ ಮಾಡ್ತಿದ್ಯಾ? ಏನ್ ವಿಶೇಷ ಅಂತ ಕೇಳ್ದೆ. ಅದು ಇವತ್ತು ನಾನು ಹುಟ್ಟಿದಬ್ಬ ಅಕ್ಕ. ಹುಟ್ಟಿದಬ್ಬನ? ಯಾಕೆ ನೀನ್ ನನ್ನ ಹತ್ರ ಒಂದ್ ಮಾತು ಹೇಳಿಲ್ಲ? ಏ ಮಂಜು, ಅವಳು ಹುಟ್ಟದಬ್ಬ ಅಂತೆ, ನೀನಾದ್ರೂ ಒಂದ್ ಮಾತು ಹೇಳೋದ್ ಬೇಡ್ವೇನೋ? ಕಾಂತಿ, ಯಾರು ಕೊಟ್ಟಿದ್ದನ್ನೆಲ್ಲ? ನನ್ನ ಸ್ನೇಹಿತ ಅಕ್ಕ, ನಂಬರ್ನವನೇ. ಅವನು ಕೊಟ್ಟು ಹೋದ. ಎಲ್ಲಿ ಕೊಟ್ಟ? ದೇವಸ್ಥಾನಕ್ಕೆ ಬಂದಿದ್ದ, ಅಲ್ಲೇ ಕೊಟ್ಟ. ಸರಿ, ನಿನ್ ರೂಮ್ನಲ್ಲಿ ತಿಂಡಿ ಇಟ್ಟಿದ್ದೀನಿ, ಹೋಗ್ತೀನಿ.